ಈ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತಹ ಚಿನ್ನಯ್ಯ ತನ್ನ ಅಣ್ಣ ತಾನಾಸಿ ಬಳಿ ಕೂಡ ಬುರುಡೆ ರಹಸ್ಯವನ್ನ ಬಿಚ್ಚಿಟ್ಟದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಚಿನ್ನಯ್ಯನ ಸಹೋದರ ತಾನಾಸಿಯನ್ನ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ಕರೆದಿದ್ದಾರೆ. ಈ ವೇಳೆ ಚಿನ್ನಯ್ಯ ಜೊತೆಯಲ್ಲಿ ಮಾತನಾಡೋದಕ್ಕೆ ಎಸ್ಐಟಿ ಅವಕಾಶವನ್ನ ಕೊಟ್ಟಿತ್ತು. ತಾನಾಸಿಗೆ ಮಾತನಾಡಬೇಕು ಸಹೋದರರಿಬ್ರು ಅಂತ ಹೇಳಿ ತನಿಖಾಧಿಕಾರಿಗಳು ಅವಕಾಶವನ್ನ ಕೊಟ್ಟಿದ್ರು. ಸದ್ಯ ತನಿಖಾಧಿಕಾರಿಗಳಿಗೆ ನಾನು ಎಲ್ಲಾ ಸತ್ಯವನ್ನ ತಿಳಿಸಿದ್ದೀನಿ ಅಂತ ಚಿನ್ನಯ್ಯ ಹೇಳ್ತಾ ಇದ್ದು, ನಾನು ಈ ರೀತಿ ಮಾಡಿದ್ದು ತಪ್ಪು ಅಂತ ಕೂಡ ಪಶ್ಚಾತ್ತಾಪ ಪಡ್ತಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರಂಭದಲ್ಲಿ ಸಾಕ್ಷಿದಾರನಾಗಿದ್ದಂತಹ ಚಿನ್ನಯ್ಯ ಇದೀಗ ಆರೋಪಿ ಸ್ಥಾನದಲ್ಲಿರೋದು. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿ ಈತನನ್ನ ರಕ್ಷಣೆ ಮಾಡಲಾಗಿತ್ತು. ಯಾವಾಗ ಈತ ಗೊಂದಲಕಾರಿ ಹೇಳಿಕೆಗಳನ್ನ ಕೊಡೋದಕ್ಕೆ ಶುರು ಮಾಡ್ದ, ಆಗ ಎಸ್ಐಟಿ ಈತನನ್ನ ವಶಕ್ಕೆ ಪಡ್ಕೊಳ್ತು. ಕೆಟ್ಟ ಮೇಲ್ ಬುದ್ಧಿ ಬಂತು ಅನ್ನುವಂತ ರೀತಿಯಲ್ಲಿ ಇದೀಗ ಆತನಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಕಾಣುತ್ತೆ. ಹಾಗಾಗಿ ಈ ರೀತಿ ನಾನು ಮಾಡಿದ ತಪ್ಪು ಅಂತ ಹೇಳಿ ಚಿನ್ನಯ್ಯ ಹೇಳ್ತಿದ್ದಾನೆ, ಜೊತೆಗೆ ಸಹೋದರನ ಜೊತೆಯಲ್ಲಿ ಮಾತಾಡಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ರೈಟ್, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಲೈವ್ ನಲ್ಲಿದ್ದಾರೆ. ರೂಪೇಶ್, ಬುರುಡೆ ಬಿಟ್ಟು ಎಲ್ಲರನ್ನ ತಪ್ಪು ದಾರಿಗೆ ಎಳೆದು ಎಲ್ಲರ ಟೈಮ್ ವೇಸ್ಟ್ ಮಾಡಿದ್ದು, ಹಣ ವೇಸ್ಟ್ ಮಾಡಿದ್ದಾಯ್ತು. ಬಟ್ ಅದೇ ಕತೆನ ನನ್ನ ಅಣ್ಣನಿಗೂ ಹೇಳಿದ್ದೆ ಅಂತ ಹೇಳಿ ಇದೀಗ ಅಣ್ಣನೂ ಕೂಡ ಎಸ್ಐಟಿಯ ವಶಕ್ಕೆ ಬಂದಿರೋದು. ಆತನ ವಿಚಾರಣೆ ಯಾವ ರೀತಿ ಆಗ್ತಾ ಇದೆ? ಸಹೋದರರಿಬ್ರು ಏನ್ ಚರ್ಚೆ ಮಾಡ್ಕೊಂಡ್ರು? ಪ್ರಜ್ವಲ್, ಈ ಕೇಸ್ಗೆ ಮಹತ್ವದ ಟ್ವಿಸ್ಟ್ ಅಂತ ಹೇಳಿದ್ರೆ ಒಂದು ರಾಜು. ಯಾಕಂತ ಹೇಳಿದ್ರೆ ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಾರೆ. 3-4 ಜನ ಒಬ್ಬರೇ ಹೆಣವನ್ನು ಹೂತು ಹಾಕಿಲ್ಲ ಅಂತೇಳಿ ಹೇಳಿದಾಗ ಮೊದಲೆಲ್ಲ ಅವಾಯ್ಡ್ ಮಾಡಿದ್ರೆ ನಾನು ಒಬ್ಬರೇ ಅಂತ ಹೇಳಿದ್ದ. ಅದಾದ ಬಳಿಕ 3-4 ಜನರ ಸಹಕಾರ ತೆಗೆದುಕೊಡಿ ಅಂತ ಹೇಳಿದ್ದ. ಈ ಸಹಕಾರ ಯಾರು ಕೊಟ್ಟವ ಯಾರು ಅಂತ ಹೇಳಿದ್ರೆ ಒಂದು ಸಹೋದರ ತಾನಾಸಿ, ಮತ್ತೊಂದು ರಾಜು ಅಂತೇಳಿ, ಮತ್ತೊಂದಿಷ್ಟಿಬ್ರು ವರ್ಕರ್ ಇದ್ರು. ಹೀಗಾಗಿ ಅವರೇ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ಕೊಂಡಿದ್ದು ಎಲ್ಲ ಲೀಗಲ್ ಆಗಿ ನಾವು ದಫನ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಒಟ್ಟು 400ಕ್ಕೂ ಹೆಚ್ಚು ಶವಗಳನ್ನ ಹೂತಿರ್ಬಹುದು, ಎಲ್ಲರೂ ಕೂಡ ಕಾನೂನಾತ್ಮಕವಾಗಿತ್ತು ಅಂತ ಹೇಳಿ ತಾನಾಸಿ ಈತ ಚಿನ್ನ ಯಾಕೆ ಹೇಳ್ತಾ ಇದ್ದ ಅಂತೇಳಿ ಆತ ದುಡ್ಡು ತೆಗೆದುಕೊಂಡಿರ್ಬೋದು ಬಿಟ್ರೆ ಮತ್ತೆ ನಮ್ಗೇನು ಮಾಹಿತಿ ಇಲ್ಲ ಅಂತ ಹೇಳಿಕೊಂಡಿದ್ರು. ಹೀಗಾಗಿ ಆತನನ್ನ ಮತ್ತೆ ಚಿನ್ನಯ್ಯನ ಇಬ್ಬರು ಒಟ್ಟಿಗೆ ಕೂರಿಸಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ಅದೇ ರೀತಿಯಾಗಿ ವೈಯಕ್ತಿಕ ಆಗಿದ್ದಾಗ ತಾನಸಿ ಬಳಿಯೂ ಕೂಡ ಅದೇ ವ್ಯಾಪ್ತಿಯನ್ನು ಹೇಳ್ಕೊಂಡಿದ್ದೆ. ಏನಂತ ಹೇಳಿದ್ರೆ ಈ ರೀತಿಯಾಗಿ ನಾನು ಎಲ್ಲ ವಿಚಾರವನ್ನು ಕೂಡ ಬಾಯ್ಬಿಟ್ಟಿದ್ದೇನೆ, ಎಲ್ಲ ವಿಚಾರವನ್ನು ಕೂಡ ಹೇಳಿದ್ದೇನೆ. ಈ ರೀತಿಯಾಗಿ ಗ್ಯಾಂಗ್ ಬಗ್ಗೆ ಇರ್ಬೋದು ಅಥವಾ ನನ್ನ ತಪ್ಪೊಪ್ಪಿಗೆ ಇರ್ಬೋದು, ಎಲ್ಲ ವಿಚಾರವನ್ನು ಕೂಡ ಹೇಳ್ಕೊಟ್ಟಿದ್ದೇನೆ ಅಂತೇಳಿ ತಾನಸಿ ಬಳಿ ಹೇಳಿದ್ದಾನೆ. ಅದೇ ರೀತಿಯಾಗಿ ಈ ವಿಚಾರ ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಕಥೆಯನ್ನು ಹೆಣೆಯುವುದಕ್ಕೆ ದೆಹಲಿಗೆ ಹೋಗಿ ವಿಚಾರ ಅಥವಾ ಮಂಗಳೂರಿನಲ್ಲೂ ಕೂಡ ಷಡ್ಯಂತ್ರ ಮಾಡಿದ್ದು, ದೆಹಲಿ ನಾಯಕರ ಸಂಪರ್ಕ ಮಾಡಿದ್ದು, ಅಲ್ಲೊಂದಿಷ್ಟು ಫೀಡಿಂಗ್ ಆಗಿದ್ದು, ಎಲ್ಲ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದೇನೆ ಅಂತ ತಾನಸಿ ಬಳಿ ಹೇಳ್ಕೊಂಡಿದ್ದಾನೆ. ಇದು ತಾನಸಿ ವಿಚಾರಣೆ ಅಥವಾ ತಾನಸಿಯನ್ನ ಹೇಳಿಕೆ ಪಡೆಯುವಾಗ ಎಲ್ಲ ವಿಚಾರ ಕೂಡ ಬಯಲಿಗೆ ಬಂದಿದೆ. ಹೀಗಾಗಿನೇ ಎಲ್ಲ ವಿಚಾರ ಯಾಕಂತ ಹೇಳಿದ್ರೆ ಕೇವಲ ಚಿನ್ನಯ್ಯನ ಮಾತ್ರ ಇನ್ವೆಸ್ಟಿಗೇಟ್ ಮಾಡ್ತಾ ಇಲ್ಲ, ಆತನನ್ನ ಅದೇ ರೀತಿಯಾಗಿ ಮಂಡ್ಯ, ತಮಿಳುನಾಡು ಮೂಲದಲ್ಲೂ ಕೂಡ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇದೆ. ಎಲ್ಲಾ ಮೂಲಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಬಂದು ಕ್ರಾಸ್ ಚೆಕ್ ಅನ್ನು ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಲಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ತಾವು ಹೇಳುವಂತ ದಾಖಲೆ 1994ರಿಂದ ನಾನು ಧರ್ಮಸ್ಥಳದ ಇದ್ದೀನಿ ಅಂತ ಹೇಳ್ತಾ ಇದ್ದ. ಆದರೆ ಏಜ್ಗೂ ಅವನಿಗೂ ಮ್ಯಾಚ್ ಆಗ್ತಾ ಇಲ್ಲ. ಹೀಗಾಗಿ ಅವರ ಕುಟುಂಬಸ್ಥರಿಂದಲೇ ಈ ಮಾಹಿತಿಯನ್ನ ಹೊರಹಾಕುವಂತ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಒಟ್ಟಾರಾಗಿ ಆತ ಗೊಂದಲಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ. ಇದಕ್ಕೆ ಕ್ರಾಸ್ ವೆರಿಫೈ ಮಾಡುವಂತೆ ಕುಟುಂಬಸ್ಥರ ಹೇಳಿಕೆಯನ್ನು ಪಡ್ಕೊಳ್ಳಾಗ್ತಾ ಇದೆ. ಸಂಪರ್ಕದಲ್ಲಿರಿ, ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಇದೀಗ ಬುರುಡೆ ಮ್ಯಾನ್ ಚಿನ್ನಯ್ಯನ ಮತ್ತಷ್ಟು ವಿಚಾರವನ್ನ ಕೆದಕುವತ್ತ ಎಸ್ಐಟಿ ಟೀಮ್ ಮುಂದಾಗಿದೆ. ಕಾರ್ಯಾಚರಣೆ ಆರಂಭ ಆಗಿದೆ. ಮಂಡ್ಯ ಹಾಗೆ ತಮಿಳುನಾಡಿಗೂ ಕೂಡ ಅಧಿಕಾರಿಗಳ ತನಿಖೆ ವಿಸ್ತಾರವಾಗಿರುವ ಡೀಟೇಲ್ಸ್ ಲಭ್ಯ ಆಗ್ತಾ ಇದ್ದು, ತಮಿಳುನಾಡಿನ ಚಿಕ್ಕರಸಿ ಪಾಳ್ಯಕ್ಕೆ ತನಿಖಾಧಿಕಾರಿಗಳು ತೆರಳಿದ್ದಾರೆ. ಚಿನ್ನಯ್ಯನ ಹುಟ್ಟೂರಿನಲ್ಲಿ ಕೂಡ ಕುಟುಂಬಸ್ಥರಿಂದ ಈತನ ಕುರಿತಾಗಿ ಮಾಹಿತಿ ಸಂಗ್ರಹ ಮಾಡುವಂತ ಕಾರ್ಯ ಆರಂಭ ಆಗಿದ್ದು, ಆತ ಧರ್ಮಸ್ಥಳ ಬಿಟ್ಟು ತಮಿಳುನಾಡಿಗೆ ಹೋಗಿ ಕೆಲಸ ಮಾಡ್ತಿದ್ನಲ್ಲ ಗಾರ್ಮೆಂಟ್ಸ್, ಅಲ್ಲಿಗೂ ಕೂಡ ಎಸ್ಐಟಿ ಅಧಿಕಾರಿಗಳು ತಲುಪಿದ್ದಾರೆ. 2 ವರ್ಷಗಳ ಹಿಂದೆಯಷ್ಟೇ ಉಜಿರೆಗೆ ಬಂದು ವಾಪಸ್ ಈತ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಸಫಾಯಿ ಕರ್ಮಚಾರಿಯಾಗಿ ದೂರುದಾರ ಕೆಲಸಕ್ಕೆ ಸೇರ್ಕೊಂಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈತನ ಊರು ಮಂಡ್ಯ. ಹಾಗೆ ಧರ್ಮಸ್ಥಳ ಬಿಟ್ಟ ಮೇಲೆ ಈತ ತಮಿಳುನಾಡಿಗೆ ಹೋಗಿ ಎಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ, ಅಲ್ಲಿ ಈತನ ವರ್ತನೆಗಳು ಏನು, ಜೊತೆಗೆ ಕುಟುಂಬಸ್ಥರ ವಲಯದಲ್ಲಿ ಈತ ಯಾವ ರೀತಿಯಾಗಿದ್ದ, ಊರಿನಲ್ಲಿ ಈತನ ನಡೆ ಯಾವ ರೀತಿಯಾಗಿತ್ತು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಲೈವ್ ನಲ್ಲಿದ್ದಾರೆ. ರೂಪೇಶ್, ಈಗ ಈತನ ಬಗ್ಗೆ ಆಲ್ರೆಡಿ ಕೆಲವು ವಿಚಾರಗಳು ಗೊತ್ತಾಗ್ತಾ ಇದೆ. ಈತ ಮಾಡಿರುವಂತ ಈ ದೊಡ್ಡ ಘನ ಕಾರ್ಯಕ್ಕೂ ಈತನ ಇಷ್ಟು ವರ್ಷದ ಜೀವನ ನಡೆಸಿರುವಂತ ಶೈಲಿಗೂ ತಾಳೆ ಆಗ್ತಾ ಇಲ್ಲ ಗ್ರಾಮಸ್ಥರು ಕೊಡುವಂತ ಹೇಳಿಕೆ ಪ್ರಕಾರ. ಸೊ ಎಸ್ಐಟಿ ಅಧಿಕಾರಿಗಳು ಈತನ ಹಿನ್ನೆಲೆ ಬಗ್ಗೆ ತನಿಖೆ ಹೆಂಗ್ ನಡೆಸ್ತಾ ಇದ್ದಾರೆ, ಯಾವ ಆಂಗಲ್ ಅಲ್ಲಿ ಹೋಗ್ತಾ ಇದೆ?
ಪ್ರಜ್ವಲ ಒಂದು 15-20 ದಿನ ಆಯಿತು ಈ ತರ ನಾವು ಒಂದಿಷ್ಟು ದೂರುದಾರರಾಗಿ ಒಂದಿಷ್ಟು ವಿಚಾರಣೆ ಮಾಡಿದ್ರು. ಅದಾದ ಬಳಿಕವಾಗಿ ಇದೀಗ ಆರೋಪಿಯಾಗಿ ವಿಚಾರಣೆ ಮಾಡಿದ್ರು. ಕೇವಲ ಏಕಮುಖವಾಗಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರೆ ಏನೂ ಕೂಡ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ತಾನಸ್ಸಿಗೆ ಒಂದಿಷ್ಟು ವಿಚಾರ ಮಾತ್ರ ಹೇಳ್ತಾ ಈತ ಚಿನ್ನಯ್ಯ ಒಂದಿಷ್ಟು ವಿಚಾರಗಳು ಮಾತ್ರ ಹೇಳ್ಕೊಳ್ತಾ ಇದ್ದಾನೆ. ಹೀಗಾಗಿ ಬಹು ದೃಷ್ಟಿಕೋನದಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ. ಈ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇದೀಗ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ SIT ಪೊಲೀಸ್ನವರು ಒಂದು ಕಡೆ ಚಿನ್ನಯ್ಯನ ಹೇಳಿಕೆ ಎಲ್ಲನೂ ಕೂಡ ದಾಖಲೆಗಳು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿದಿನವೂ ಕೂಡ ಚಿನ್ನಯ್ಯನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಿಷ್ಟು ಕ್ರಾಸ್ ವೆರಿಫಿಕೇಶನ್ ಅನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈತ ಊರು ಮಂಡ್ಯ ಆದ್ರೂ ಕೂಡ ಆತ ಕೊನೆಯದಾಗಿ ಕೆಲಸ ಮಾಡ್ತಿರೋದು ಸ್ಪಿನ್ನಿಂಗ್ ಮಿಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದು ತಮಿಳುನಾಡಿನ ಈರೋಡು ಬಳಿ ಇರತಕ್ಕಂಥ ಸ್ಪಿನ್ನಿಂಗ್ ಮಿಲ್ ಅಂತ ಹೇಳಾಗ್ತಾ ಇತ್ತು. ಹೀಗಾಗಿ ಅಲ್ಲಿ ಆತರ ಯಾವ ರೀತಿಯಾಗಿ ಇರ್ತಾ ಇದ್ದ, ಏನು ವರ್ತನೆ ಮಾಡ್ತಾ ಇದ್ದ, ಅಲ್ಲಿ ಏನಾದ್ರು ಆತರ ವಿರುದ್ಧ ದೂರು ದಾಖಲಾಗಿತ್ತ ಆತರ. ಯಾಕಂತ ಹೇಳಿದ್ರೆ ಇಲ್ಲಿ ಚಿನ್ನವನ್ನ ಕದಿತಾ ಇದ್ದಂತೇಳಿ ಒಂದಿಷ್ಟು ಜನ ಆರೋಪವನ್ನು ಮಾಡಿದ್ರು. ಈಗ ಆ ರೀತಿಯಾಗಿರ್ತಕ್ಕ ವ್ಯಕ್ತಿತ್ವ ಆತರಂತ ಆತ ಯಾವ ರೀತಿಯಾಗಿ ಅವರದ್ದು ಹೇಳ್ಕೊಟ್ರೆ ಸುಲಭವಾಗಿ ನಂಬಿಡ್ತಾನ ಅಥವಾ ಆತರದೇ ಫರ್ಮ್ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿದ್ದಾನ, ಎಲ್ಲಾ ವಿಚಾರವನ್ನು ನೋಡ್ತಾ ಇದ್ದಾರೆ. ಅದೇ ರೀತಿ ಪೂರ್ವಪರವನ್ನು ಕೂಡ ಅಂದಾಜನ್ನು ಮಾಡೋದ್ರ ಮೂಲಕವಾಗಿ ಒಂದಿಷ್ಟು ವಿಚಾರವನ್ನ ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಆತರ ಮಂಡ್ಯದಲ್ಲಿರ್ತಕ್ಕಂಥ ಚಿಕ್ಕರಸಿಲಿರ್ತಕ್ಕಂಥ ಮನೆಗೂ ಕೂಡ SIT ಪೊಲೀಸರು ಹೋಗಿದ್ದಾರೆ. ಇಲ್ಲಿ ಆತ ಹುಟ್ಟಿದ ಯಾವಾಗ, ಎಲ್ಲೆಲ್ಲಿ ಎಷ್ಟು ದಿವಸ ಕೆಲಸಗಳು ಮಾಡಿದ್ದ, ಆತ ಮನೇಲಿದ್ದಾಗ ಹೇಗೆ ಹೇಳ್ತಾ ಇದ್ದ, ಅದೇ ರೀತಿಯಾಗಿ ಇತ್ತ ಹೇಳ್ಕೊಂಡಿದ್ದ. ನನಗೆ ರಾತ್ರಿ ಮಲಗಿದಾಗ ಕನಸುಗಳು ಬರೋದು, ಯಾರೋ ಕಿರ್ಚಿಕೊಂಡಂತೆ, ಯಾರೋ ಕೂಗಿಕೊಂಡಂತೆ ನನಗೆ ವಾಯ್ಸ್ ಎಲ್ಲ ಕೇಳಿಸ್ತಾ ಇತ್ತು ಅಂತೇಳಿ ಹೇಳ್ಕೊಂಡಿದ್ದ. ಹೀಗೆ ಏನಾದ್ರು ಮನೆ ಬಳಿ ಅಮ್ಮ ಇರ್ಬೋದು ಅಥವಾ ಅಕ್ಕಪಕ್ಕದವ್ರು ಇರ್ಬೋದು, ಯಾರಾದ್ರೂ ಸ್ನೇಹಿತರ ಬಳಿ ಈ ತರ ಹೇಳ್ಕೊಂಡಿದ್ಯಾ ಅಥವಾ ಆತ ಹೇಳ್ತಿರೋದೆಲ್ಲ ಸುಳ್ಳ, ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದ. ಆತ SIT ಬಂದಾಗ ನನಗೆ ರಾತ್ರಿ ಮಲಗಿದಾಗೆಲ್ಲ ಕಿರಿಸಿದಂತ ಸೌಂಡ್ ಕೇಳ್ತಾ ಇತ್ತು. ಹೀಗಾಗಿ ನಂಗೆ ಮಾನಸಿಕ ನೆಮ್ಮದಿಗೋಸ್ಕರ ನಾ ದೂರ ಕೊಡ್ತಾ ಇರೋದು, ಯಾವುದೇ ರೀತಿ ಷಡ್ಯಂತ್ರ ಇಲ್ಲ ಅಂತ ಹೇಳಿದ್ದ. ಹೀಗಾಗಿ ಆತ ಮಾನಸಿಕ ನೆಮ್ಮದಿ ಬೇಕಾದ್ರೆ ಅಕ್ಕಪಕ್ಕ ಎಲ್ಲಾದ್ರೂ ಯಾರಿಗಾದ್ರೂ ಕೇಳಿರ್ಬೋದು, ಹೇಳಿರ್ಬೋದು, ದೇವಸ್ಥಾನಕ್ಕೆ ಹೋಗಿರ್ಬೋದು, ಎಲ್ಲಾ ವಿಚಾರವನ್ನು ಕೂಡ ಕಲೆ ಹಾಕುವಂತ ಪ್ರಯತ್ನವನ್ನು SIT ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರಾಗಿ ಕೇವಲ ಚಿನ್ನಯ್ಯನ ದೃಷ್ಟಿಕೋನ ಮಾತ್ರ ಅಲ್ಲ, ಅಕ್ಕಪಕ್ಕದವರ ಹೇಳಿಕೆಗಳನ್ನು ಪಡ್ಕೊಂಡು ಎಲ್ಲಾ ಸಾಕ್ಷ್ಯಗಳನ್ನ ಚಾರ್ಜ್ ಶೀಟ್ ಅಲ್ಲಿ ದಾಖಲು ಮಾಡಬೇಕಾಗುತ್ತೆ. ಈ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಒಟ್ಟಾರಾಗಿ ಮಂಡ್ಯ, ತಮಿಳುನಾಡು ಎಲ್ಲಾ ಕಡೆ ಈಗ ತನಿಖೆ ಆಗ್ತಾ ಇದೆ. ಇದಾದ ಬಳಿಕ ನೆಕ್ಸ್ಟ್ ಸ್ಟೆಪ್ ಮಂಗಳೂರು ಮತ್ತೆ ದೆಹಲಿಯ ಮೂಲ ಇದೆ. ಯಾಕಂದ್ರೆ ಬುರುಡೆಯನ್ನು ತೆಗೆದುಕೊಂಡು ಹೋಗಿದ್ದು ಅದನ್ನು ಕೂಡ ಕೆದಕುವಂತ ಪ್ರಯತ್ನ ಮಾಡ್ತಾರೆ. ಅದಾದ ಬಳಿಕವಾಗಿ ಷಡ್ಯಂತ್ರ ಮಾಡಿದವರು ಯಾರು, ಅವರ ವಿರುದ್ಧ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅವರ ಬಂಧನವನ್ನು ಮಾಡಬಹುದು. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.